ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದ ಶಿವಲಿಂಗ ಮೇಲೆ ಮಕರ ಸಂಕ್ರಾಂತಿಯಂದು ಸಂಜೆ ಸೂರ್ಯರಶ್ಮಿ ಬೀಳುವ ಮೂಲಕ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಆದರೆ ಅಂಥದ್ದೇ ಒಂದು ಕಾರಣಿಕ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲೂ ಕೂಡ ಇದ್ದು, ಇಲ್ಲಿ ಮೀನ ಸಂಕ್ರಮಣದಂದು ಮುಂಜಾನೆಯೇ ಸೂರ್ಯರಶ್ಮಿ ದೇವಿಯ ಪಾದ ಸ್ಪರ್ಶ ಮಾಡ್ತಾಳೆ. ಪುತ್ತೂರಿನ ಆ ಕಾರಣಿಕ ಕ್ಷೇತ್ರ ಯಾವುದು ಅನ್ನೋದು ಇಲ್ಲಿದೆ ನೋಡಿ. ಬೆಟ್ಟದ ಮಹಾಲಕ್ಷ್ಮಿಗೆ ಸೂರ್ಯರಶ್ಮಿಯ ಸ್ಪರ್ಶ. ಮೀನ ಸಂಕ್ರಮಣದ ಮುಂಜಾನೆ ನಡೆಯುವ ವಿಸ್ಮಯ. ಹೌದು, ಪುತ್ತೂರಿನ ರೈಲು ನಿಲ್ದಾಣದ ಬಳಿ ಇರುವ ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲೇ ಇರೋ ಬೆಟ್ಟದ ಮೇಲಿದೆ. ಹೀಗಾಗಿ ಈ ಕ್ಷೇತ್ರ ಲಕ್ಷ್ಮಿ ಬೆಟ್ಟ ಅಂತಾನೆ ಫೇಮಸ್. ಪುರಾತನ ಹಾಗೂ ಕಾರಣಿಕದ ಕ್ಷೇತ್ರವಾಗಿರೋ ಈ ಲಕ್ಷ್ಮಿ ಬೆಟ್ಟದಲ್ಲಿರೋ ಮಹಾಲಕ್ಷ್ಮಿಗೆ ವರ್ಷದಲ್ಲಿ ಒಂದು ಬಾರಿ ಸೂರ್ಯರಶ್ಮಿ ಸ್ಪರ್ಶ ಮಾಡೋದು ಇಲ್ಲಿನ ವಿಶೇಷ. 3 ಬಾಗಿಲುಗಳನ್ನು ದಾಟಿ ಬರುವ ಸೂರ್ಯರಶ್ಮಿ ದೇವಿಯ ಬಿಂಬಕ್ಕೆ ಸ್ಪರ್ಶವಾಗುವುದೇ ಇಲ್ಲಿನ ವಿಶೇಷ. ಪ್ರತಿ ವರ್ಷ ಮೀನ ಸಂಕ್ರಮಣದಂದು ಈ ವಿಸ್ಮಯ ನಡೆಯುತ್ತಿದ್ದು, ಈ ವಿಸ್ಮಯ ನೋಡಲು ನೂರಾರು ಭಕ್ತರು ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಮೀನ ಸಂಕ್ರಮಣವಾಗಿರುವ ಮಾರ್ಚ್ 14ರ ಮುಂಜಾನೆ 7:30ರ ಸುಮಾರಿಗೆ ಈ ವಿಸ್ಮಯ ನಡೆದಿದ್ದು, ಈ ವೇಳೆ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ನಾವು ಈ ಕ್ಷೇತ್ರದ ಭಕ್ತರು. ಸುಮಾರು 25-30 ವರ್ಷಗಳಿಂದ ನಾವು ಈ ಕ್ಷೇತ್ರದಲ್ಲಿ ನಡೆಯುವ ಎಲ್ಲ ಸೇವೆಗಳಿಗೂ, ಎಲ್ಲ ಸಮಾರಂಭಗಳಿಗೂ, ಎಲ್ಲ ಪೂಜೆ ಪುನಸ್ಕಾರಗಳಿಗೂ ನಾವು ಹಾಜರಾಗಿ ನಮ್ಮ ಬೇಡಿಕೆಯನ್ನು ಇಲ್ಲಿಯ ದೇವಿಯವರಲ್ಲಿ ಸಲ್ಲಿಸುವ ನಮ್ಮದೊಂದು ಕಾಯಕವಾಗಿದೆ. ಎಲ್ಲರೂ ಈ ಊರಿನ ಸಮಸ್ತ ಭಕ್ತ ಜನಗಳು ಇಲ್ಲಿ ಬಂದು ಸೇವೆ ಸಲ್ಲಿಸ್ತಾ ಇರ್ತಾರೆ. ಇವತ್ತಿನ ವಿಶೇಷ ಏನು ಅಂದರೆ, ಮಾರ್ಚ್ 14ರಂದು ಮೀನ ಸಂಕ್ರಮಣದಂದು ದೇವರ ಗರ್ಭಗುಡಿಗೆ ಸೂರ್ಯನ ಬೆಳಕು ಚೆಲ್ಲಿ ದೇವರನ್ನು ಅದರಲ್ಲೇ ಮಂಗಳಾರತಿ ಆಗುವ ಒಂದು ಶುಭ ಸಂದರ್ಭ. ಎಲ್ಲರೂ ಇದನ್ನು ಕಾಣಲು ಪುನೀತರಾಗಿ ಸಾರ್ಥಕರಾಗಿದ್ದಾರೆ. ಮತ್ತು ಈ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ನಡೀತಾ ಇದೆ. ಸುಮಾರು ವರ್ಷಗಳಿಂದ ಎಲ್ಲ ಗರ್ಭಗುಡಿಯ ಎಲ್ಲ ರೀತಿಯ ಕೆತ್ತನೆ ಕೆಲಸಗಳನ್ನು ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ಊರಿಂದ ಬಂದ ಕೆತ್ತನೆ ಕೆಲಸಗಾರರು ಇಲ್ಲಿಯ ಗರ್ಭಗುಡಿಯ ಕೆಲಸಗಳನ್ನೆಲ್ಲ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇದೇ ಥರ ಸೂರ್ಯನ ರಶ್ಮಿಯಿಂದ ದೇವರಿಗೆ ಮಂಗಳಾರತಿ ನಡೆಯುವುದನ್ನು ನಾವು ಎಲ್ಲ ಕಡೆ ಕೇಳಿ ತಿಳಿದಿದ್ದೇವೆ. ಅದೇ ರೀತಿ ನಮ್ಮ ಈ ಕ್ಷೇತ್ರ ಮಹಾಲಕ್ಷ್ಮಿ ಕ್ಷೇತ್ರದ ಪುತ್ತೂರಿನಲ್ಲಿ ಈ ಮೀನ ಸಂಕ್ರಮಣ ಕರ್ನಾಟಕದಲ್ಲಿ 2ನೇ ಪುಣ್ಯಕ್ಷೇತ್ರ ಇದು. ಕ್ಷೇತ್ರದ ಧರ್ಮದರ್ಶಿ ಎನ್ ಐತಪ್ಪ ಸಫಲ್ಯರ ನೇತೃತ್ವದಲ್ಲಿ ಮಹಾಲಕ್ಷ್ಮಿ ದೇವಿಗೆ ಇಲ್ಲಿ ಪ್ರತಿನಿತ್ಯ ವಿಶೇಷ ಪೂಜಾದಿಗಳನ್ನು ನಡೆಸಲಾಗುತ್ತಿದ್ದು, ಮಂಗಳವಾರ ಹಾಗೂ ಶುಕ್ರವಾರದಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆಯುತ್ತಾರೆ. ಹಿಂದೂ ಧಾರ್ಮಿಕ ಪಂಚಾಂಗದ ಪ್ರಕಾರವಾಗಿ ವರ್ಷದ ಕೊನೆಯ ಮಾಸವಾಗಿರುವ ಮೀನ ಮಾಸದ ಸಂಕ್ರಮಣದಂದು ಇಲ್ಲಿ ನಡೆಯುವ ಈ ಸೂರ್ಯರಶ್ಮಿ ಸ್ಪರ್ಶ ಕೆಲವೇ ಭಕ್ತರಿಗಷ್ಟೇ ಗೊತ್ತಿದೆ. ಮಕರ ಸಂಕ್ರಮಣದಂದು ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸಂಜೆ ಸೂರ್ಯರಶ್ಮಿ ಶಿವಲಿಂಗವನ್ನ ಸ್ಪರ್ಶ ಮಾಡುವಂತೆ ಇಲ್ಲೂ ಮುಂಜಾನೆಯಲ್ಲಿ ಮೀನ ಸಂಕ್ರಮಣದಂದು ಇದು ನಡೆಯುತ್ತಿದೆ. ಕಳೆದ 1980ರಿಂದ ಈ ಮಣ್ಣಿನಲ್ಲಿ ತಾಯಿ ಮಹಾಲಕ್ಷ್ಮಿಯ ಆರಾಧನೆ ನಡೀತಿದೆ. ಹಾಗೆ 25-30 ವರ್ಷಗಳಿಂದ ತಾಯಿ ಮಹಾಲಕ್ಷ್ಮಿಗೆ ಸೂರ್ಯನ ಕಿರಣಗಳು ಸ್ಪರ್ಶವಾಗುವುದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ಹಾಗೂ ಈಗಲೂ ನಡೀತಿದೆ. ಹಾಗೆ ಅದು ಮಾರ್ಚ್ ತಿಂಗಳ 14ನೇ ತಾರೀಕು ಅಂದರೆ ಮೀನ ಸಂಕ್ರಮಣದ ಹೊತ್ತು ತಾಯಿ ಮಹಾಲಕ್ಷ್ಮಿಗೆ ಸೂರ್ಯನ ಕಿರಣಗಳು ಸ್ಪರ್ಶವಾಗ್ತದೆ. 3 ಬಾಗಿಲನ್ನು ದಾಟಿ ತಾಯಿಯ ಬಿಂಬಕ್ಕೆ ಸೂರ್ಯನ ಕಿರಣಗಳು ಸ್ಪರ್ಶವಾಗುವುದು ಇಲ್ಲಿ ಕಂಡುಬಂದಿದೆ. ಹಾಗೆ ಒಂದು ಸಣ್ಣ ಮಣ್ಣಿನ ಗುಡಿಯಿಂದ ಆರಾಧನೆ ಪ್ರಾರಂಭಗೊಂಡು ಒಂದು ತಕ್ಕಮಟ್ಟಿನ ಮಂದಿರ ನಿರ್ಮಾಣವಾಗಿದೆ. ಹೀಗೆ ಇನ್ನು ಮುಂದೆ ಈ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯವು ಪ್ರಾರಂಭಗೊಂಡಿದೆ. ಒಂದು ಸುಂದರವಾದ ಭವ್ಯವಾದ ಕೃಷ್ಣಶಿಲೆಯ ಗರ್ಭಗುಡಿ ಹಾಗೂ ಶಿಲಾಮಯವಾದ ದೇಗುಲವು ನಿರ್ಮಾಣವಾಗಲಿದೆ. ಸುಮಾರು ಅಂದಾಜು 7ರಿಂದ 8 ಕೋಟಿ ವೆಚ್ಚದಲ್ಲಿ ಈ ಕ್ಷೇತ್ರದ ಜೀರ್ಣೋದ್ಧಾರ ನಡೀಲಿಕ್ಕಿದೆ. ಹಾಗೆ ಪ್ರಾರಂಭವಾಗಿದೆ. ಇನ್ನು ಮುಂದೆ ಸಾಧಾರಣ ಒಂದು 3.5 ವರ್ಷದಲ್ಲಿ ಈ ಕಾರ್ಯಗಳು ಪೂರ್ಣಗೊಳ್ಳಲಿದೆ. ಸೂರ್ಯರಶ್ಮಿ ದೇವಿಯ ಬಿಂಬದ ಮೇಲೆ ಬೀಳುವ ವಿಸ್ಮಯ ನಡೆಯುವ 2 ದೇವಸ್ಥಾನಗಳು ರಾಜ್ಯದಲ್ಲಿದ್ದು, ಅದರಲ್ಲಿ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇದೆ.
ಮೀನ ಸಂಕ್ರಮಣದ ಈ ವಿಸ್ಮಯ ನಿಜಕ್ಕೂ ಅಚ್ಚರಿಯಾಗಿದ್ದು, ಹಲವಾರು ವರ್ಷಗಳಿಂದ ಈ ವಿಚಾರ ಜನರಿಗೆ ಗೊತ್ತಾಗಿಲ್ಲ ಅನ್ನೋದು ವಿಶೇಷ. ಈ ಕ್ಷಣ ಕಣ್ತುಂಬಿಕೊಳ್ಳಲು ಭಕ್ತರ ಜೊತೆ ನಗರದ ಪ್ರಮುಖರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಶರತ್ ಪುತ್ತೂರು, ನವಕುಟ್ಲ, 24x7.